ಜೈಕಾರ ಇಲ್ವಾ? ಪೂಜೆ ಮಾಡ್ತಾರೆ. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಶಿವಕುಮಾರ್ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಚೇಂಜ್ ಹಂಗೆ ಆಚೆನೂ ಬಂದು ಹಂಚಿ ಅಂತೀರ. ಸರ್, ಇವತ್ತು ದೇವರಲ್ಲಿ ನಾವು ಮಹಾಗಣಪತಿ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡು ವಿಶೇಷ ಪೂಜೆ ಮಾಡಿಸಿದ್ವಿ. ಆ ಪೂಜೆದ ಉದ್ದೇಶ ಏನಂದರೆ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಂದಿಗೆ KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಕ್ಕಂಥದ್ದು ಒಂದು. ಮತ್ತೊಂದು, ಅವರು ಬೇಗ ಮುಖ್ಯಮಂತ್ರಿ ಅವಕಾಶ ಸಿಗಲಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಂಡು ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಸಂಕಲ್ಪ ಮಾಡಿಸಿದ್ದೇವೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ಸುತ್ತೆ ಸರ್. ನಮ್ಮೆಲ್ಲರ ಒತ್ತಾಸೆ ಅವ್ರು ಆಗಬೇಕು ಅನ್ನೋದು. ಆದರೆ ಇನ್ನೂ ಯಾಕೋ ಆ ದೈವ ಬಲ ಬೇಗ ಕೂಡಿ ಬರಲಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಈ ಭೂಮಿ, ಈ ರಾಜ್ಯ, ಈ ಜನರ ಜೀವನ ಸುಭಿಕ್ಷ ಆಗಲಿ ಅನ್ನೋದೇ ನಮ್ಮೆಲ್ಲರ ಒತ್ತಾಸೆಯ. ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ಬ್ಯಾನರ್ಗಳೆಲ್ಲ ಇಟ್ಕೊಂಡಿದ್ದು ಹೈಕಮಾಂಡ್ ಅವರು ಈಗಾಗಲೇ ಅವರು ದೆಹಲಿಯಲ್ಲೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರೆ ಅಂತ ಈ ಯಾವುದಿಲ್ಲ ಆಗ್ತಾರೆ ಅಂತ ಈಗಾಗಲೇ ಯಾವುದಿಲ್ಲ ಆಗಬೇಕಾಗಿತ್ತು. ಹೈಕಮಾಂಡ್ ಅಸಹಾಯಕವಾಗಿದೆ. ಮಾನ್ಯ AIC ಅಧ್ಯಕ್ಷರು ಕೂಡ ಅಸಹಾಯಕ ಅಧ್ಯಕ್ಷರಾಗಿದ್ದಾರೆ ಅನಿಸುತ್ತೆ. ಅವರು ಕಲಿ ಮುಖ್ಯಮಂತ್ರಿ ಮಾಡೋ ಅವಕಾಶಗಳಿಲ್ಲ, ಅವರು ಮಾಡೋದು ಇಲ್ಲ. ಯಾಕೆಂದರೆ ಅವರು ಮಾತೆತ್ತರ ಹೈಕಮಾಂಡ್ ಕೈ ತೋರಿಸ್ತಿದ್ದಾರೆ. ಇವರು ಕೂಡ ಹೈಕಮಾಂಡ್ ಭಾಗನೇ. ಆದರೆ ಮನಸ್ಸು ಮಾಡಿದ್ರೆ ಇವತ್ತು ಮಾಡ್ಬೋದಾಗಿತ್ತು, ಆದರೆ ಆಗ್ತಾ ಇಲ್ಲ. ಆದರೆ ನಮ್ಮ ಇಚ್ಛೆ ಏನಂದರೆ, ಸ್ವತಃ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಹೃದಯ ಶ್ರೀಮಂತಿಕೆಯನ್ನು ಬಿಚ್ಚಿ ಹೇಳಿ ಅವ್ರಿಗೊಂದು ಅವಕಾಶ ಮಾಡಿ, ಅವರು ನಿಮ್ಮ ಸಹೋದರ ಥರ ಅಂತ ಹೇಳಿ ತಿಳ್ಕೊಂಡು ಅವ್ರನ್ನೂ ಕೂಡ ಅವ್ರಿಗೊಂದು ಅಧಿಕಾರ ಅವಕಾಶ ಮಾಡಿಕೊಟ್ರೆ ತಮ್ಮ ಹೆಸರು ಈ ರಾಜ್ಯದ ಇತಿಹಾಸದ ಚರಿತ್ರೆಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಸ್ವಾಭಿಮಾನಿಗಳಿಗೆ ಮನಸ್ಸು ತುಂಬ ಇದೆ. ಹೋರಾಟ ಮಾಡ್ತೀವಿ, ಹೈಕಮಾಂಡ್ ಪತ್ರ ಬರೆದಿದ್ದೀವಿ, ಹೋರಾಟ ನಿರಂತರವಾಗಿರುತ್ತೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಅವರೇ ಒಂದು ವೇಳೆ ಸಿದ್ದರಾಮಯ್ಯ ಸಾಹೇಬ್ರ ಅವಕಾಶ ಮಾಡಿಕೊಟ್ರೆ ಯಾವ MLAಗಳು ಬೇಡ, ಯಾವ CLP ಮೀಟಿಂಗ್ ಬೇಡ, ಯಾವ ಹೈಕಮಾಂಡ್ ಬೇಡ, ಯಾವ ಹೈಕಮಾಂಡ್ ಬೇಡ. ಇವರೊಬ್ಬರು ಓಕೆ ಮಾಡಿದ್ರೆ ನಾಳೆ ದಿನ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಬೇಕಾದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಎತ್ತಿಂದನಿಗೆ DCM ಮಾಡಿ ನಮ್ಮ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿ ಅನ್ನೋ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.